ಅಡ್ಡಾಡ್ತಿರ್ಬೇಕು, ಮೂಮೆಂಟ್ ಮಾಡ್ತಿರ್ಬೇಕು. ಹೋದ್ವಾರ ತಲೆಯೊಳಗೆ 2 ಗ್ರಂಥಿಗಳು ಅಂತ ಹೇಳಿದೆ ನಾ. ಯಾವ ಗ್ರಂಥಿ ಹೇಳ್ಬೋದಾ? ಗೋಡ್ ಶವಾಶ್. ಪೀನಿಯಲ್ ಮತ್ತು ಪಿಟ್ಯುಟರಿ ಗ್ರಂಥಿ ಅಂತಾರೆ. ಪೀನಿಯಲ್ ಗ್ರಂಥಿ ಇಲ್ಲಿ ತಲೆ ಹಿಂಭಾಗದಲ್ಲಿದೆ. ಪಿಟ್ಯುಟರಿ ಗ್ರಂಥಿ ಇಲ್ಲಿ ಮುಂಭಾಗದಲ್ಲಿ, ಎಲ್ಲೇ ಹೆಣ್ಮಕ್ಳು ಸಿಂಧೂರ ಹಾಸ್ತಿರ್ತಾರೆ ಅಲ್ಲಿದೆ ಪಿಟ್ಯುಟರಿ ಗ್ರಂಥಿ ಹೇಳೋದು. ಪೀನಿಯಲ್ ಗ್ರಂಥಿ ಕೆಲಸ ಏನ? ಅದಕ್ಕೆ ನಮ್ಮ ಪ್ರಾಚೀನ ಗ್ರಂಥಗಳಲ್ಲಿ 6th ಸೆನ್ಸ್ ಅಂತಾರೆ, 6ನೇ ಇಂದ್ರಿಯ. ಮತ್ತು ನಮ್ಮ ದೇಹದಲ್ಲಿರ್ತಕ್ಕಂಥ ಉಷ್ಣತೆಯನ್ನು ಕಾಪಾಡೋದು, ಉಳಿದ ನಿರ್ನಾಳ ಗ್ರಂಥಿಗಳ ಕೆಲಸವನ್ನು ಕೋಆರ್ಡಿನೇಟ್ ಮಾಡೋದು. ಸಮನ್ವಯ ಮಾಡುತ್ತೆ. ಅಷ್ಟರ ಮಟ್ಟಿಗೆ ಅದರದ್ದು ಕೆಲಸ ಇದು ಇಲ್ಲಿದೆ, ಹಿಂದಿದೆ. ಮತ್ತೊಂದು ಈ ಭಾಗದಲ್ಲಿ ಮುಂದೆ ಪಿಟ್ಯುಟರಿ ಗ್ರಂಥಿ ಏನದ? ಕಿಂಗ್ ಆಫ್ ಆಲ್ ಗ್ಲ್ಯಾಂಡ್ಸ್, ಎಲ್ಲ ಗ್ರಂಥಿಗಳ ರಾಜ ಅದು. ಸ್ವತಃ ತಾನೂ ಕೆಲಸ ಮಾಡುತ್ತೆ, ಉಳಿದ ನಿರ್ನಾಳ ಗ್ರಂಥಿಗಳಿಗೆ ಸಂದೇಶಗಳನ್ನು ಕೊಡುತ್ತೆ, ಆಜ್ಞೆ ಕೊಡುತ್ತೆ. ಹಿಂಗೆ ಮಾಡಬೇಕು ಅಂತ ಹೇಳುತ್ತೆ ಅದು. ಅಷ್ಟರ ಮಟ್ಟಿಗೆ ಪಿಟ್ಯುಟರಿ ಗ್ರಂಥಿ ಕಿಂಗ್ ಆಫ್ ಆಲ್ ಗ್ಲ್ಯಾಂಡ್ಸ್. ಆಮೇಲೆ ಸ್ವಲ್ಪ ಕೆಳಗಡೆ ಬರ್ತೀವಿ ನಾವು. ಇಲ್ಲಿ ಕುತ್ತಿಗೆ ಭಾಗ ಇದು. ಥೈರಾಯ್ಡ್ ಮತ್ತು ಪ್ಯಾರಾಥೈರಾಯ್ಡ್ ಗ್ರಂಥಿಗಳವ ಕುತ್ತಿಗೆ ಭಾಗದಲ್ಲಿ. ಥೈರಾಯ್ಡ್ ಗ್ರಂಥಿ ಥೈರಾಕ್ಸಿನ್ ಅಂತಕ್ಕಂಥ ರಸವನ್ನು ಸ್ರಾವ ಮಾಡುತ್ತೆ. ಥೈರಾಕ್ಸಿನ್ ಸ್ರಾವ ಕಡಿಮೆ ಆದರೂ ಸಮಸ್ಯೆ, ಹೆಚ್ಚಾದರೂ ಸಮಸ್ಯೆ. ಮಕ್ಕಳು ಬೆಳವಣಿಗೆ ವಯಸ್ಸಿನಲ್ಲಿ ಥೈರಾಕ್ಸಿನ್ ಸ್ರಾವ ಕಡಿಮೆ ಆದರೆ ಗಿಡ್ಡ ಇರ್ತಾರೆ, ಎತ್ತರ ಬೆಳೆಯಂಗಿಲ್ಲ. ಥೈರಾಕ್ಸಿನ್ ಸ್ರಾವ ಹೆಚ್ಚಾದರೆ ತೆಳ್ಳಗಿರ್ತಾರೆ, ಯಾವಾಗಲೂ ಫ್ಯೂರಿಶ್ ಇರುತ್ತೆ ಬಾಡಿ. ಸ್ವಲ್ಪ ಬೆಳವಣಿಗೆ ವಯಸ್ಸು ಮುಗೀತಪ್ಪ, 20-21 ವಯಸ್ಸಾಗುತ್ತೆ, ಆವಾಗ ಥೈರಾಕ್ಸಿನ್ ಸ್ರಾವ ಕಡಿಮೆ ಆದರೆ ಬೊಜ್ಜು ಬರುತ್ತೆ, ತೂಕ ಹೆಚ್ಚಾಗುತ್ತೆ. ಹೈಪೋಥೈರಾಯ್ಡಿಸಮ್ ಅಂತಾರೆ ಅದಕ್ಕೆ. ಆವಾಗ ಸ್ರಾವ ಹೆಚ್ಚಾದರೆ ವ್ಯಕ್ತಿ ತೆಳ್ಳಗಿರ್ತಾನೆ, ತೂಕ ಕಳ್ಕೋತಾನೆ. ಅದೇ ಥರ ಹೆಣ್ಮಕ್ಕಳು 45-50 ವಯಸ್ಸಿಗೆ ಬರ್ತಾ ಇರ್ತಾರೆ, ಅದಕ್ಕೆ ಮೆನೋಪಾಸ್ ಅಂತಾರೆ, ಮುಟ್ಟು ನಿಲ್ಲತಕ್ಕಂತಹ ಅವಧಿ. ಆವಾಗ ಪುನಃ ಥೈರಾಯ್ಡ್ ಗ್ರಂಥಿ ಕೆಲಸ ಅಸ್ತವ್ಯಸ್ತ ಮಾಡುತ್ತೆ, ಎಪಾಜಾಡ್. ಆವಾಗ ಹೆಣ್ಮಕ್ಕಳಲ್ಲಿ ಮುಖದಲ್ಲಿ ಬಾವು ಬರುತ್ತೆ, ತಲೆಯಲ್ಲಿ ಕೂದಲುಗಳು ಉದುರುತ್ತೆ, ಜೊತೆಗೆ ಒಂಟಿತನದ ಭಾವನೆ ಇರುತ್ತೆ, ಲೋನ್ಲಿನೆಸ್. ಸೊ ನನ್ನಲ್ಲಿ ಆಕರ್ಷಣೆ ಹೋಯಿತು, ನಾನು ಒಂಟಿ, ಮಕ್ಕಳು ದೊಡ್ಡವರಾಗಿದ್ದಾರೆ, ಎಲ್ಲ ಮದುವೆ ಮಾಡ್ಕೊಂಡು ಹೋಗಿ ನನ್ನ ಯಾರು ಕಾಳಜಿ ಮಾಡಲ್ಲ. ಸೊ ತಾತ್ಕಾಲಿಕವಾಗಿ ಮಾನಸಿಕ ವಿವಲತೆ ನಿರ್ಮಾಣ ಆಗುತ್ತೆ. ಸೊ ಇವತ್ತು ಇಷ್ಟು ನಿರ್ನಾಳ ಗ್ರಂಥಿಗಳ ಬಗ್ಗೆ ತಿಳ್ಕೋಬೇಕು. ಯಾತಕ್ಕೆ ಹೇಳ್ತೀನಪ್ಪ ಅಂದರೆ, ಸೊ ನಮ್ಮ ವ್ಯಕ್ತಿತ್ವ ಈ ಸದ್ಯಕ್ಕೆ ನಾವು ಹೆಂಗಿದ್ದೀವಿ, ದಪ್ಪ ಇದ್ದೀವಾ, ತೆಳಗಿದ್ದೀವಾ, ಎತ್ತರ ಇದ್ದೀವಾ, ಗಿಡ್ಡ ಇದ್ದೀವಾ, ಅದಕ್ಕೆ ಕಾರಣ ನಮ್ಮ ನಿರ್ನಾಳ ಗ್ರಂಥಿಗಳ ಕೃಪೆ, ಆಶೀರ್ವಾದ. ನಾವು ಹೆಂಗೆ ನಮ್ಮ ಶರೀರದಲ್ಲಿ ನಿರ್ನಾಳ ಕೆಲಸ ಮಾಡ್ತಾವೋ ಆ ಥರ ನಾವು ಇದ್ದೀವಿ. ಅದಕ್ಕೆ ಆ ನಿರ್ನಾಳ ಗ್ರಂಥಿಗಳನ್ನು ಸರಿಯಾಗಿ ಕೆಲಸ ಮಾಡಲಿಕ್ಕೆ ಹಚ್ಚಲಿಕ್ಕೆ ಬರುತ್ತೆ. ಹೆಂಗೆ ಬರುತ್ತೆ? ಯೋಗಿಕ್ ವೇ ಆಫ್ ಲೈಫ್, ಯೋಗದ ಜೀವನ ಶೈಲಿಯಿಂದ ನಮಗೆ ಹೆಂಗೆ ಬೇಕೋ ಹಾಗೆ ಅದನ್ನು ಮಾಡಲಿಕ್ಕೆ ಬರುತ್ತೆ. ಈಗ ಎಲ್ಲರೂ ನೀವು ಇಲ್ಲಿರ್ತಕ್ಕಂಥ ಗ್ರೂಪ್ನಲ್ಲಿರೋರು ಎಲ್ಲರೂ ಬೆಳವಣಿಗೆ ವಯಸ್ಸಿನಲ್ಲಿದ್ದೀರಿ. ಇನ್ನೂ ನಮಗೆ ಸಾಕಷ್ಟು ಅವಧಿ ಇದೆ ಎತ್ತರ ಬೆಳೀಲಿಕ್ಕೆ, ನಮ್ಮ ಆರೋಗ್ಯವನ್ನು ಕಾಯ್ಕೊಳ್ಳಿಕ್ಕೆ. ಅದಕ್ಕೆ ಯೋಗ ನಮ್ಮ ಸಹಾಯಕ್ಕೆ ಬರುತ್ತೆ. ಇಲ್ಲಿ ಕಲಿಸ್ತಕ್ಕಂಥ ಯಾವುದೇ ಕ್ರಿಯೆ ಇರ್ಬೋದು, ಬ್ರೀದಿಂಗ್ ಇರ್ಬೋದು, ಲೂಸನಿಂಗ್ ಇರ್ಬೋದು, ಆಸನಗಳಿರ್ಬೋದು, ಅದನ್ನು ಲಕ್ಷ್ಯ ಕೊಟ್ಟು ಮಾಡಬೇಕು. ಸ್ಟಾಂಡಪ್ ಎದ್ನಿಲ್ರಿ.